ಏನ್ ಸರ್ ಈಗ ಸಿಎಂ ಬಹಳ ದೊಡ್ಡ ದೊಡ್ಡ ಚರ್ಚೆಯಲ್ಲಿದೆ, ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ? ಏನಾಗ್ತಾ ಇದೆ ನಿಮ್ಗೆ ಗೊತ್ತಿಲ್ರಿ, ನೀವೇ ಹೇಳ್ಬೇಕು ನಮ್ಗೆಲ್ಲ, ನೀವೇ ಹೇಳ್ಬೇಕು ನಮಗೆ. ಏನ್ ಬೆಳವಣಿಗೆ ಏನಿಲ್ಲ. ಈಗ ಸಿಎಂ ಏನ್ ಹೇಳಿದ್ದಾರೆ, ಹೈಕಮಾಂಡ್ ಅವರು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಅವರು ಏನ್ ನಿರ್ಣಯ ಮಾಡ್ತಾರೆ ಮಾಡಬೇಕು. ನಾನು ಕೂಡ ಹೈಕಮಾಂಡ್ ಒತ್ತಾಯ ಮಾಡೋದು, ಈ ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷದ ಮೇಲೂ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನ ನಾನು AICC ಅವರಿಗೆ ಖುದ್ದಾಗಿ ಹೋಗಲು ಹೇಳಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು, ಏನು ನಿರ್ಣಯ ಅವರು ಇದೆ ಅದನ್ನು ಆದಷ್ಟು ಜಾಗ್ರತೆ ನಿರ್ಣಯವನ್ನ ಮಾಡಿ ಗೊಂದಲವನ್ನ ನಿವಾರಣೆ ಮಾಡಬೇಕು. ಏನು ನಿವಾರಣೆ ಮಾಡ್ತಕ್ಕಂಥದ್ದು ಅವರು, ಅಥವಾ ಇವರಿಗೆ ಮುಕ್ತವಾಗಿ ಕ್ಯಾಬಿನೆಟ್ ರಿಶಫಲ್ ಮಾಡಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ಚೇಂಜ್ ಆಫ್ ಲೀಡರ್ಶಿಪ್ ಅದು ಇದು ಅಂತಿಲ್ಲ, ಅದರ ನಿರ್ಣಯ ಮಾಡಬೇಕಲ್ಲ. ಕೂಡಲೇ ನಿರ್ಣಯ ಮಾಡಿದ್ರೆ ಮಾತ್ರ ತಾನೇ ಪಕ್ಷಕ್ಕೆ ಮತ್ತೆ ಸರ್ಕಾರ ಗವರ್ನೆನ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು, ಆಶಾವಾದಿಗಳಾಗಿದ್ರೇನೆ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಏನ್ ಶಿವಕುಮಾರ್ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಬಹಳ ಜನ MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ, ಎಲ್ಲರೂ ಆಸ್ಪಿರೆಂಟ್ಸ್. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು 1 ಡಜನ್ ಇದ್ದಾರೆ, ಗೊತ್ತಾಯ್ತಾ? ಅದರಿಂದ ಇಲ್ಲಿ ಅವರು ಅಧ್ಯಕ್ಷ ಇರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ.